ನಮಸ್ಕಾರ 5 ಮಿನಿಟ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈಗ ನಾವು ಟಾಪಿಕ್ ನಂಬರ್ 11 ಹೋಗ್ತೀವಿ. ವರ್ಲ್ಡ್ ಕ್ಯಾನ್ಸರ್ ಡೇ ಅಂತೇಳಿ ಫೆಬ್ರವರಿ 4ಕ್ಕೆ ಆಚರಿಸ್ತೀವಿ. ಯಾಕೆ ಈ ಟಾಪಿಕ್ 11 ಇವತ್ತು ಕೂಡ ಇಂಪಾರ್ಟೆಂಟ್ ಇದೆ. ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಇವತ್ತು ಪ್ರಜಾವಾಣಿ ನ್ಯೂಸ್ ಪೇಪರ್ದಲ್ಲಿ ಒಂದು ಮಾಹಿತಿ ಕೂಡ ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಳೋಣ. 2024ರ ಥೀಮ್ ಏನಾಗಿದೆ ಅಂದರೆ ಟುಗೆದರ್ ವಿ ಚಾಲೆಂಜ್ ದೋಸ್ ಇನ್ ಪವರ್ ಅಂತೇಳಿ. ಇದು 2024 ಥೀಮ್. ಕನ್ಫ್ಯೂಸ್ ಮಾಡ್ಕೋಬೇಡಿ. 2022 to 24 ಇದ್ರದ್ದೊಂದು ಥೀಮ್ ಇದೆ, ಕ್ಲೋಸ್ ದ ಕೇರ್ ಗ್ಯಾಪ್ ಅಂತೇಳಿ. 2022-24ರ ಥೀಮ್ ಕೇಳಿದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಬರೀಬೇಕು. 2024ರ ಥೀಮ್ ಕೇಳಿದ್ರೆ ಟುಗೆದರ್ ವಿ ಚಾಲೆಂಜ್ ದೋಸ್ ಇನ್ ಪವರ್ ಅಂತ ಬರೀಬೇಕು. ಇದನ್ನು ಯಾಕೆ ಆಚರಿಸ್ತೀವಿ ಅಂದರೆ ಕ್ಯಾನ್ಸರ್ ರೋಗದ ಬಗ್ಗೆ ಅರಿವು ಮೂಡಿಸಲು ಮತ್ತು ಅದನ್ನು ಪರೀಕ್ಷೆ ಮಾಡಲು, ಜೊತೆಗೆ ಅದನ್ನು ಚಿಕಿತ್ಸೆ ಕೊಡುವ ಸಲುವಾಗಿ ಜನರಿಗೆ ಅರಿವು ಮೂಡಿಸುವುದಕ್ಕೆ ಈ ದಿನವನ್ನು ಫೆಬ್ರವರಿ 4ನ್ನು ವಿಶ್ವ ಕ್ಯಾನ್ಸರ್ ದಿನ ಅಂತೇಳಿ ಆಚರಿಸ್ತೇವೆ. ಜೊತೆಗೆ ಈ ಕ್ಯಾನ್ಸರ್ಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ಗಳು ಯಾವುದು ಅಂತೇಳಿ ಪರೀಕ್ಷೆಗಳಿಗೆ ಒಂದೊಂದ್ಸರಿ ಕೇಳ್ತಿರ್ತಾರೆ. ರೇಡಿಯೋಥೆರಪಿ ಇದೆ, ಕಿಮೋಥೆರಪಿ ಇದೆ, ಸರ್ಜರಿ ಇದೆ, ಇಮ್ಯಾನೋಥೆರಪಿ ಕೂಡ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದಾಜು ಮಾಡಿದೆ 2050ರೊಳಗೆ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ 35 ಮಿಲಿಯನ್ ಆಗಲಿದೆ ಅಂತಕ್ಕಂಥದ್ದನ್ನು ಏನು ಮಾಡಿದೆ, ಅಂದಾಜು ಮಾಡಿದೆ. ಯಾಕಂದರೆ ಕ್ಯಾನ್ಸರ್ಗೆ ಕಾರಣಗಳೇನು ಭಾಳ ಇಂಪಾರ್ಟೆಂಟು. ತಂಬಾಕು ಸೇವನೆ ಮಾಡುವುದು, ಆಲ್ಕೋಹಾಲ್ ಸೇವನೆ ಮಾಡುವುದು, ಅಧಿಕ ತೂಕ ಮತ್ತು ವಾಯು ಮಾಲಿನ್ಯ. ನೋಡಿ, ಇದರಲ್ಲಿ ಮನುಷ್ಯ ಮಾಡ್ತಕ್ಕಂಥ ತಪ್ಪುಗಳಿಂದ ಆಗತ್ತೆ, ಪರಿಸರ ದೃಷ್ಟಿಯಿಂದನೂ ಕೂಡ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಇವತ್ತಿನ ದಿನಪತ್ರಿಕೆಯಲ್ಲಿ ಅಂದರೆ ಇವತ್ತು ಮಾರ್ಚ್ 5, ಇವತ್ತು ದಿನಪತ್ರಿಕೆಯಲ್ಲಿ ಬಂದಿದೆ ಗರ್ಭಕಂಟಕವಾಗದಿರಲಿ ಗರ್ಭಕಂಠದ ಕ್ಯಾನ್ಸರ್ ಅಂತೇಳಿ. ಹಾಗಾದರೆ ಈ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಯಾವುದು ಅಂತ ಕೇಳ್ಬೋದು ನಿಮಗೆ. ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಸೋಂಕು. ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಸೋಂಕು ಇದಕ್ಕೆ ಕಾರಣ ಆಗತ್ತೆ. ಪತ್ತೆ ಮಾಡಲು ಇದಕ್ಕೂ ಕೂಡ ಪತ್ತೆ ಮಾಡಲು ಪರೀಕ್ಷೆಗಳಿದೆ. HPV ಟೈಪಿಂಗ್ ಪರೀಕ್ಷೆ ಅಂತಿದೆ, ಪ್ಯಾಪ್ ಸ್ಮಿಯರ್ ಪರೀಕ್ಷೆ ಅಂತಿದೆ, ಬಿಮ್ಯಾನ್ಯುವಲ್ ಪೆಲ್ಟಿಕ್ ಪರೀಕ್ಷೆ ಅಂತಿದೆ. ಇವುಗಳನ್ನ ಗಮನಿಸಬೇಕು. ಸೈನ್ಸ್ದಲ್ಲಿ ಈ ಪ್ರಶ್ನೆಗಳು ಬರ್ತವೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕೂಡ ಈ ಪ್ರಶ್ನೆಗಳು ಬರ್ತವೆ. ಈ ಒಂದು ಗರ್ಭಕಂಠದ ಕ್ಯಾನ್ಸರ್ನ ತಡೆಯೋದಕ್ಕೆ ಯಾವ ಲಸಿಕೆಯನ್ನು ಹಾಕಬೇಕಂದ್ರೆ HPV ಲಸಿಕೆ. ಹೆಣ್ಮಕ್ಳು ಇದನ್ನ ಗಮನಿಸಬೇಕು, ಇದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಬೇಕು. ಬಿಕಾಸ್ ಅವರ ಆರೋಗ್ಯದ ದೃಷ್ಟಿಯಿಂದ ಇದು ಗರ್ಭಕಂಠದ ಕ್ಯಾನ್ಸರ್ ಕೇವಲ ಮಹಿಳೆಯರಿಗೆ ಮಾತ್ರ ಬರುತ್ತೆ. ಈ ಲಸಿಕೆಯನ್ನು ವೈದ್ಯರೊಂದಿಗೆ ಸಮಾಲೋಚನೆ ಮಾಡಿ ತೆಗೆದುಕೊಳ್ಳಬೇಕು. ಅದೇ ರೀತಿ ಒಂದು ಪೇಪರ್ ಆರ್ಟಿಕಲನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ, ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಹೆಣ್ಣು ಮಕ್ಕಳು ಕಾಳಜಿಯಿಂದ ಇದನ್ನು ಓದಿ ಈ ಒಂದು ರೋಗವು ಬರುವಕ್ಕಿಂತ ಮುಂಜಾಗ್ರತೆ ವಹಿಸಿಕೊಳ್ಳೋದು ಒಳ್ಳೆಯದು. ಇದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲ, ಇದು ಆರೋಗ್ಯದ ದೃಷ್ಟಿಯಿಂದ ಕೂಡ ಅನುಕೂಲ ಆಗಿದೆ ಅಂತ ಹೇಳ್ತಾ ಈ ಸಿರೀಸನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.